ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಇಶು ಅಡುಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿ ಆಗಿರುವಂಥ ರೆಸಿಪಿಯೊಂದಿಗೆ. ಪಾನಿಪುರಿ ರೆಸಿಪಿ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಂಗಿರುತ್ತೆ ನೋಡೋಣ ಬನ್ನಿ. ಒಂದು ಕುಕ್ಕರ್ ತೊಗೊಂಡು ನೆನೆಸಿಟ್ಟಿರುವಂತಹ ಬಟಾಣಿನ ಹಾಕಿದ್ದೀನಿ. ಹಾಗೆ ಒಂದು 2 ಆಲೂಗಡ್ಡೆನ ಕಟ್ ಮಾಡಿ ಹಾಕಿ ಒಂದು ಕುಕ್ಕರ್ನಲ್ಲಿ ಬೇಯೋಕ್ಕಿಟ್ಟಿದ್ದೀನಿ. ಇವಾಗ ಮತ್ತೊಂದು ಕಡೆ ಒಂದು ಬೌಲ್ನಲ್ಲಿ ಹುಣಸೆ ಹಣ್ಣನ್ನ ತೊಗೊಂಡು ಅದನ್ನು ಬೆಚ್ಚಗೆ ನೀರು ಹಾಕಿ ಅದನ್ನು ಕೂಡ ನೆನೆಯೋಕ್ಕಿಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಕೊತ್ತಂಬರಿ, ಪುದೀನ ಮತ್ತು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಲ್ಲ, ಒಂದು 5ರಿಂದ 6 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡು ಇವಾಗ ಒಂದು ದೊಡ್ಡ ಬೌಲ್ನಲ್ಲಿ ನಾವು ರುಬ್ಕೊಂಡಿರುವಂಥ ಮಿಕ್ಸರ್ನ ಹಾಕಿ ಹಾಗೆ 1 ಗ್ಲಾಸ್ನಷ್ಟು ನೀರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ನೆನೆಯೋಕ್ಕಿಟ್ಟಿರುವಂಥ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ಕಲಸಿ ಇವಾಗ ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ಪುದೀನ ನೀರಲ್ಲಿ ಇದನ್ನು ಹಾಕಬೇಕು. ಹಾಕಿ ಮತ್ತೊಂದು ಸಲ ನೀರು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಕಲಸಿ ಮತ್ತು ಅದೇ ನೀರು ಕೂಡ ಪುದೀನ ನೀರಲ್ಲಿ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮಸಾಲೆಗಳು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಪಾನಿಪುರಿ ಮಸಾಲ ಮತ್ತು 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ ಹಾಕಿ ಮತ್ತು 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಾಗೆ 3 ನಿಂಬೆ ಹೋಳನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ನಮ್ಮ ಪಾನಿಪುರಿ ನೀರು. ಇದನ್ನು ಸೈಡಿಗಿಟ್ಟು ಇವಾಗ ಮತ್ತೊಂದು ಬೌಲ್ನಲ್ಲಿ ಇವಾಗ ನಾವು ಕುದಿಸಿಟ್ಕೊಂಡಿರುವಂತಹ ಆಲೂನ ಅದರ ಮೇಲಿನ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ಇವಾಗ ನಾವು ಕುದಿಸಿಟ್ಕೊಂಡಿರುವಂತಹ ಬಟಾಣಿನ ಅದರಲ್ಲಿ ಸೇರಿಸ್ಕೊಂಡು 2 ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದರಲ್ಲಿ ಕೂಡ ಮಸಾಲೆಗಳನ್ನ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಚಾಟ್ ಮಸಾಲ, ಹಾಗೆ 1 ಸ್ಪೂನಷ್ಟು ಪಾನಿಪುರಿ ಮಸಾಲ, 1 ಸ್ಪೂನ್ ಜೀರಾ ಪೌಡರ್ ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಮತ್ತು ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಇವಾಗ ಒಂದು 4ರಿಂದ 5 ಸ್ಪೂನ್ ನಾವು ರೆಡಿ ಮಾಡಿಟ್ಟಿರುವಂಥ ಹುಳಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಬಟಾಣಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರೆಡಿ ಆಯಿತು ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಪಾನಿಪುರಿ ಸ್ಟಫಿಂಗ್. ಈ ಕಡೆ ಸ್ಟಫಿಂಗ್ ಕೂಡ ರೆಡಿ ಆಯಿತು, ಈ ಕಡೆ ಹುಳಿ ನೀರು ಕೂಡ ರೆಡಿ ಆಗಿದೆ. ಇವಾಗ ಸ್ಟವ್ ಹಚ್ಕೊಂಡು ನಾನು ಪ್ಯಾಕೆಟ್ನ ತಂದಿದ್ದೀನಿ ಪಾನಿಪುರಿ, ಅವುಗಳನ್ನು ಫ್ರೈ ಮಾಡಿ ತೆಗೆದು ಸರ್ವ್ ಮಾಡೋದಷ್ಟೇ. ನೋಡಿದ್ರಲ್ಲ, ರೆಡಿ ಆಯಿತು ನಮ್ಮ ಪಾನಿಪುರಿ. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು, ನೀರು ಹಾಗೆ ಸ್ಟಫಿಂಗ್ ಕೂಡ. ಮತ್ತೆ ತಡ, ಫಟಾಫಟ್ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಬಾಯ್.